ಮಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಅವಾಂತರಗಳ ಸುರಿ ಮಳೆಗೆ ಅಲ್ಲಿ ಕಂಡು ಬರ್ತಾ ಇದೆ. ಅವಶೇಷಗಳ ಅಡಿ ಸಿಲುಕಿ ಇಬ್ಬರು ಮಕ್ಕಳು ಒದ್ದಾಡುವಂತಹ ಹೃದಯ ವಿದ್ರಾವಕ ದೃಶ್ಯ ಕಂಡು ಬಂದಿದ್ದು, ಮನೆ ಗೋಡೆ ಕುಸಿದು ಅವಶೇಷಗಳ ಅಡಿಯಲ್ಲಿ ಇಬ್ಬರು ಮಕ್ಕಳು ಸಿಲುಕೊಂಡಿದ್ದಾರೆ. ಉಳ್ಳಾಲದ ಊರು ಮನೆ ಕೋಡಿ ಎಂಬಲ್ಲಿ ಈ ಅವಘಡ ಸಂಭವಿಸಿದ್ದು, ಮನೆಯ ಗೋಡೆಯ ಅಡಿಯಲ್ಲಿ ಇಬ್ಬರು ಮಕ್ಕಳು ಸಿಲುಕೊಂಡಿದ್ದಾರೆ. ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಪಾಯದ ಅರಿವೇ ಇಲ್ಲದೆ ಮುಗ್ಧ ಮಗು ಆಟವಾಡ್ತಾ ಇದೆ. ಮಗು ಆಟ ಆಡ್ತಾ ಇದ್ರೆ ಆ ತಾಯಿ ರಕ್ಷಣೆಗೋಸ್ಕರ ಅಂಗಲಾಚ್ತಿರುವಂತಹ ಈ ದೃಶ್ಯ ಕರುಳು ಹಿಂಡುತ್ತೆ. ಮೂವರ ರಕ್ಷಣೆಗೋಸ್ಕರ NDRF ನಿಂದ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದ್ದು, ಇಬ್ಬರು ಮಕ್ಕಳು ಸೇರಿದಂತೆ 4 ಆ ಗೋಡೆ ಕುಸಿತ ಏನಾಗಿದೆಯಲ್ಲ ಅಲ್ಲಿ ಅವಶೇಷಗಳ ಅಡಿ ಸಿಲುಕಿರುವಂಥದ್ದು ಸದ್ಯ ಗೊತ್ತಾಗ್ತಾ ಇದ್ದಾನೆ. एक बच्चा ये सही लग रहा है कितना कहीं काम इसमें 3 है ಅದು ಬಂದಿದೆ ಇಲ್ಲ ಗಿಡ ಉಂಟ್ರಾ ಆರೆ ಗಿಡ ಉಂಟ್ರಾ एक बच्चा ये सही लग रहा है कितना कहीं काम वो बच्चा इसमें 3 है ಮಂಗಳೂರಿನ ಉಳ್ಳಾಲದ ಊರು ಮನೆ ಕೋಡಿ ಎಂಬಲ್ಲಿ ನಡೆದಿರುವಂತಹ ಅವಘಡದ ಹೃದಯ ವಿದ್ರಾವಕ ದೃಶ್ಯ ಇದೀಗ ಗಮನಿಸ್ತಾ ಇರೋದು. ಮನೆಯಲ್ಲಿ ಮಲ್ಕೊಂಡಿರುವಂತಹ ಸಂದರ್ಭದಲ್ಲಿ ಗೋಡೆ ಕುಸಿದು ಬಿದ್ದಿದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಗೋಡೆಗಳು ಧರಾಶಾಹಿ ಆಗ್ತಾ ಇರುವ ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ. ಆ ಅವಶೇಷಗಳ ಅಡಿ ಸಿಲುಕಿ ಇಬ್ಬರು ಮಕ್ಕಳು ಒದ್ದಾಡ್ತಾ ಇದ್ದಾರೆ. ತಾಯಿಯ ಮಡಿಲಲ್ಲೇ ಆ ಮಕ್ಕಳಿಬ್ರು ಇದ್ದಾರೆ. ತಾಯಿಯನ್ನ ತಪ್ಪಿಕೊಂಡು ಮಕ್ಕಳು, ಪ್ರಪಂಚದ ಅರಿವೇ ಇಲ್ಲದಂತಹ ಮುಗ್ಧ ಮಕ್ಕಳು, ಏನಾಗಿದೆ, ನಾವೆಂಥ ಅಪಾಯದಲ್ಲಿ ಇದ್ದೀವಿ ಅನ್ನೋದರ ಅರಿವು ಇಲ್ಲದೆ ಮಕ್ಕಳಲ್ಲಿ ಆಟ ಆಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಮಗು ತಾಯಿಯ ಬಿಗಿದಪ್ಪುಗೆಯಲ್ಲಿ ಇದೆ, ಮತ್ತೊಂದು ಮಗು ತನಗೇನೂ ಗೊತ್ತೇ ಇಲ್ಲದೆ ಹಾಗೆ ನಿದ್ರೆಗೆ ಜಾರಿದೆ. ಉಳ್ಳಾಲದ ಊರು ಮನೆ ಕೋಡಿಯ ದೃಶ್ಯ ಇದು. ಈಗಾಗಲೇ NDRF ಸಿಬ್ಬಂದಿ 3 ರಕ್ಷಣೆಗೋಸ್ಕರ ಕಾರ್ಯಾಚರಣೆ ಆರಂಭ ಮಾಡಿರೋದು ಗೊತ್ತಾಗ್ತಾ ಇದೆ. ಇನ್ನು ತಾಯಿ ಇದ್ದು ಕೂಡ ಎಂಥ ಅಸಹಾಯಕ ಸ್ಥಿತಿ ನೋಡಿ. ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ತಾ ತಾನೂ ಕೂಡ ಉಸಿರು ಬಿಗಿ ಹಿಡ್ಕೊಂಡು, ಜೀವ ಗಟ್ಟಿಯಾಗಿ ಹಿಡ್ಕೊಂಡು ಆಕೆ ರಕ್ಷಣೆಗೋಸ್ಕರ ಅಂಗಲಾಚ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ತನ್ನ ಪತಿಗೋಸ್ಕರ ಕೂಡ ಆಕೆ ಅಲ್ಲಿ ಹುಡುಕಾಡ್ತಾ ಇರುವ ದೃಶ್ಯ ಇದೆಯಲ್ಲ, ಇದು ನಿಜಕ್ಕೂ ಕರುಣಾಜನಕ ಸ್ಥಿತಿ. एक बच्चा ये सही लग रहा है कितना कहीं काम वो बच्चा इसमें 3 है ಅದು ಬಂದಿದೆ ಇಲ್ಲ ಗಿಡ ಉಂಟ್ರಾ ಆರೆ ಗಿಡ ಉಂಟ್ರಾ एक बच्चा ये सही लग रहा है कितना कहीं काम वो बच्चा इसमें 3 है ಅದು ಬಂದಿದೆ ಅವಶೇಷಗಳ ಅಡಿ ಸಿಲುಕಿದಂತಹ ತಾಯಿ ಮಕ್ಕಳ ರಕ್ಷಣಾ ಕಾರ್ಯ ಈಗಾಗಲೇ ಆರಂಭ ಆಗಿದ್ದು, ತಾಯಿ ಅಶ್ವಿನಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗಿದೆ. ಅವರ ರಕ್ಷಣೆಗೋಸ್ಕರ ಕಾರ್ಯಾಚರಣೆ ನಡೀತಾ ಇದ್ದು, ಸ್ಥಳದಲ್ಲೇ NDRF ತಂಡ ಮೊಕ್ಕಾಂ ಹೂಡಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮನೆ ಗೋಡೆ ಕುಸಿದು ಅವಶೇಷಗಳಡಿ 5 ಜನ ಸಿಲುಕಿದ್ದಾರೆ. ಅವರಿಗೆ ಉಸಿರಾಡೋದಕ್ಕೆ ಕೂಡ ಸರಿಯಾದಂತಹ ಗಾಳಿ ಲಭ್ಯ ಆಗ್ತಾ ಇರೋದಿಲ್ಲ. ಹೀಗಾಗಿ ಆ ತಾಯಿ ಮಕ್ಕಳಿಬ್ಬರನ್ನ ತನ್ನ ಅಪಾಯದ ಸ್ಥಿತಿಯಲ್ಲೂ ರಕ್ಷಣೆ ಮಾಡಬೇಕು, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಬೇಕು, ಜೋಪಾನ ಮಾಡಬೇಕು ಅಂತ ಹೇಳಿ ಒದ್ದಾಡ್ತಿದ್ದಾರೆ. ಆಕೆಗೆ ಸದ್ಯ ಆಕ್ಸಿಜನ್ ಪೂರೈಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಗಿರಿಧರ್, ಎಷ್ಟೊತ್ತಿಗೆ ಗೋಡೆ ಕುಸಿತು, ಅದರ ಜೊತೆಗೆ ಈಗ ಕಾರ್ಯಾಚರಣೆ ಯಾವ ಹಂತದಲ್ಲಿ ಸಾಗ್ತಾ ಇದೆ? ಇದು ನಸುಕಿನ ವೇಳೆಗೆ ಘಟನೆ ನಡೆದಿದೆ ಅನ್ನೋದು ಮಾಹಿತಿ ಗೊತ್ತಾಗಿರುವಂತದ್ದು. ಅಂದ್ರೆ ರಾತ್ರಿ ವೇಳೆ ಅವರು ಮಲಗಿದ್ದಾಗಲೇ ಈ ಒಂದು ಗುಡ್ಡ ಕುಸಿದಿರುವಂತದ್ದು. ಮನೆಯ ಹಿಂಭಾಗದಲ್ಲಿ ಇದ್ದಂತಹ ದೊಡ್ಡ ಗುಡ್ಡದ ಒಂದ್ ಸೈಡ್ ಜರಿದು
ಕುಸಿದು ಇವರ ಮನೆಯ ಮೇಲೆ ಬಿದ್ದಿದೆ. ಅವರು ಮಲಗಿದ್ದಲ್ಲೇ ಇವರು ಮನೆ ಸಹಿತ ಅದರ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅದರಲ್ಲಿದ್ದಂತಹ ಆ ಸಂದರ್ಭದಲ್ಲಿ ಕಾಂತಪ್ಪ ಪೂಜಾರಿ ಎಂಬವರ ಮನೆಗೆ ಒಂದು ಗುಡ್ಡ ಕುಸಿದಿರುವಂತದ್ದು. ಅವರ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆದ್ರೆ ಅವರ ಸೊಸೆ ಅಶ್ವಿನಿ ಮತ್ತು ಇಬ್ಬರು ಸಣ್ಣ ಮಕ್ಕಳು 2 ವರ್ಷ ಮತ್ತು 1 ವರ್ಷದ 2 ಮಕ್ಕಳು ಕೂಡ ಆ ತಾಯಿ ಜೊತೆಗೇನೆ ಇದ್ದಾರೆ. ಅವರು ಆ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿರುವಂತದ್ದು ಆ ವಿಡಿಯೋದಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಅಂದ್ರೆ ಅಲ್ಲಿಯ NDRF ನವರು ಕೂಡ ಅವರನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಇದೇ ವೇಳೆಯಲ್ಲಿ ಸ್ಥಳಕ್ಕೆ ವೈದ್ಯರು ಕೂಡ ಆಗಮಿಸಿದ್ದಾರೆ. ವೈದ್ಯರು ಅವರಿಗೆ ಅಂದ್ರೆ ಆಕ್ಸಿಜನ್ ನೀಡುವ ಮೂಲಕ ಅವರನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಿಲ್ಲಾಡಳಿತ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ, ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿ ನೆರೆದಿದ್ದಾರೆ. ಬಹಳಷ್ಟು ನೂರಾರು ಮಂದಿ ಜನರು ಕೂಡ ಸೇರಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರನ್ನು ನೇರವಾಗಿ ಎತ್ತುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅವರನ್ನು ಒಂದು ಬಹಳಷ್ಟು ಜಾಗರೂಕತೆಯಿಂದ ಅವರನ್ನು ಅದರ ಎಡೆಯಿಂದ ಪಾರು ಮಾಡುವುದಕ್ಕಾಗಿ ಬಹಳಷ್ಟು NDRF ತಂಡ ಮತ್ತು ವೈದ್ಯರು ಹರಸಾಹಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಸ್ಥಿತಿ ಹೇಗಿದೆ ಮತ್ತೆ ಯಾವ ರೀತಿಗಿದೆ ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಅವರು ಮತ್ತೆ ಆ ಮಹಿಳೆ ಮತ್ತು ಇಬ್ಬರು ಮಕ್ಕಳು ಮಾತ್ರ ಅದರ ಎಡೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಅಥವಾ ಇನ್ನು ಬೇರೆ ಯಾರಾದ್ರೂ ಇದ್ದಾರೆ ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಗಿರಿಧರ್, ಈಗ ಉಳ್ಳಾಲ ಭಾಗದಲ್ಲಿ ಅಕ್ಷರಶಃ ಪ್ರಳಯನೇ ಉಂಟಾಗುವಷ್ಟರ ಮಟ್ಟಿಗೆ ಎಲ್ಲ ಕಡೆ ಪ್ರವಾಹ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಳೆ ಇನ್ನೂ ಆಗ್ತಾ ಇದೆಯಾ? ಅದೇನಾದ್ರೂ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದೆಯಾ? ಜೊತೆಗೆ ಅಧಿಕಾರಿಗಳು ಕಾರ್ಯಾಚರಣೆ ಎಷ್ಟೊತ್ತಿಗೆ ಯಶಸ್ವಿಯಾಗಿ ಮುಗೀತೆ ಅನ್ನುವಂಥ ಒಂದು ಅಂದಾಜಿನ ಮಾಹಿತಿ ಏನಾದ್ರೂ ಕೊಡ್ತಾ ಇದ್ದಾರಾ? ಹೇಗೆ? ಸದ್ಯಕ್ಕೆ ಮಳೆ ಇನ್ನೂ ಕೂಡ ನಿಂತಿಲ್ಲ. ನಿಧಾನಕ್ಕೆ ಮಳೆ ಬರ್ತಾನೆ ಇದೆ. ಮತ್ತೊಂದ್ ಕಡೆ ಬೇರೆ ಬೇರೆ ಜಾಗದಿಂದ ಮಳೆ ಬರ್ತಾ ಇರೋದು ಮತ್ತೆ ನದಿಯಲ್ಲಿ ನೀರು ಜಾಸ್ತಿ ಆಗಿರುವಂತ ಕಾರಣದಿಂದಾಗಿ ಮತ್ತು ಕೆಲವು ಕಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿರುವ ಕಾರಣದಿಂದಾಗಿ ಕೃತಕ ನೆರೆ ಉಂಟಾಗಿರುವಂತದ್ದು. ಮಂಗಳೂರು ಮತ್ತು ಈ ಉಳ್ಳಾಲ ಪ್ರದೇಶದಲ್ಲಿ ಕೃತಕ ನೆರೆ ಅಂದ್ರೆ ಕಾಲುವೆಗಳಲ್ಲಿ ಹೆಚ್ಚುವರಿ ನೀರಾಗಿ ಕಾಲುವೆಗಳಲ್ಲಿ ಹರಿದು ಹೋಗುವುದಕ್ಕೆ ಸಾಧ್ಯವಾಗದೆ ಮತ್ತೆ ಆಸುಪಾಸಿನ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಬಹಳಷ್ಟು ಕಡೆ ನೂರಾರು ಮನೆಗಳಿಗೆ ಈ ನೀರು ನುಗ್ಗಿರುವಂತಹ ಘಟನೆಗಳು ಆಗಿವೆ. ಉಳ್ಳಾಲ ತಾಲೂಕು ಒಂದರಲ್ಲಿ ಕಲ್ಲಾಪು, ಕುಂಪಲ, ತೊಕ್ಕೊಟ್ಟು ಮತ್ತೆ ಉಳ್ಳಾಲ ಬೈಲು ಹೀಗೆ ಬಹಳಷ್ಟು ಕಡೆ ನೀರು ನುಗ್ಗಿರುವಂತದ್ದು. ಅಲ್ಲಿ ಎಲ್ಲ ಬಹಳಷ್ಟು ಜನ ಸಂತ್ರಸ್ತರಾಗಿದ್ದಾರೆ. ಅವರನ್ನು ಪಾರು ಮಾಡುವುದಕ್ಕಾಗಿಯೂ NDRF ಮತ್ತು SDRF ತಂಡಗಳು ಪ್ರಯತ್ನ ಪಡ್ತಾ ಇವೆ. ಕೆಲವು ಕಡೆ ದೋಣಿಗಳನ್ನು ಬಳಸಿಕೊಟ್ಟು ಅವರನ್ನು ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ಮಂಗಳೂರು ನಗರದಲ್ಲಿ ಕೂಡ ಕೊಡಿಯಾಲಬೈಲು, ಮನ್ನಮಿಕಟ್ಟ, ಮಂಗಳದೇವಿ, ಜಪ್ಪಿನಮೊಗರು ಈ ಎಲ್ಲ ಪ್ರದೇಶಗಳಲ್ಲಿ ಕೂಡ ಬಹಳಷ್ಟು ನೆರೆ ಬಂದಿರುವಂತದ್ದು. ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯ ಆಗ್ತಾ ಇದೆ. ಒಂದು ಕಡೆ ಮಳೆ ಬರ್ತಾ ಇರುವಂತದ್ದು, ಮತ್ತೊಂದು ಕಡೆ ನೀರು ಮತ್ತೆ ಈ ಮಳೆ ನೀರು ನುಗ್ಗಿರುವಂತದ್ದು. ಈ ಕಾರಣದಿಂದಾಗಿ ರಕ್ಷಣಾ ಕಾರ್ಯಕ್ಕೂ ಕೂಡ ತೊಡಕಾಗಿರುವಂತದ್ದು. ಈ ಗುಡ್ಡಜರಿತ ಆಗಿರುವಂತಹ ಪ್ರದೇಶ ಮಂಗಳೂರಿಗಿಂತ ಒಂದು 20-25 ಕಿಲೋಮೀಟರ್ ದೂರ ಇರುವಂತದ್ದು. ಅಂದ್ರೆ ಮಂಜನಾಡಿ ಬಳಿಯ ಮೊಂಟೆಪದವು ಎಂಬಲ್ಲಿ ಈ ಘಟನೆ ನಡೆದಿರುವಂತದ್ದು. ಅವರನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇವೆ. ವೈದ್ಯರು ಮತ್ತು NDRF ತಂಡವೇ ಅಲ್ಲಿ ಖುದ್ದಾಗಿ ಒಂದು ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರೈಟ್ ಗಿರಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಕರಾವಳಿ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆ ಅಕ್ಷರಶಃ ಅನೇಕ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಇರೋದು ಮಂಗಳೂರಿನ ಉಳ್ಳಾಲದ ದೃಶ್ಯ. ಅಲ್ಲಿ ಗೋಡೆಯೊಂದು ಕುಸಿದು ಅವಶೇಷಗಳ ಅಡಿ ತಾಯಿ ಮಕ್ಕಳು ಸಿಲುಕೊಂಡಿದ್ದಾರೆ. ಅವರ ಕುಟುಂಬಸ್ಥರು ಇನ್ನೂ ಇದ್ದಾರೆ, ಅವಶೇಷದ ಅಡಿ ಅವರು ಕೂಡ ಸಿಲುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ ಪಿಕ್ಚರ್ ಇನ್ನೂ ಲಭ್ಯ ಆಗಬೇಕಾಗಿದೆ. ಬಟ್ ಈಗ ಅಲ್ಲಿ ಅವರನ್ನ ರಕ್ಷಣೆ ಮಾಡುವಂಥ ಕಾರ್ಯ ಭರದಿಂದ ಸಾಗ್ತಾ ಇದೆ. NDRF ಸಿಬ್ಬಂದಿ ಹಾಗೆ ಸ್ಥಳೀಯರೆಲ್ಲರೂ ಕೂಡ ನೆರವಿಗೆ ಧಾವಿಸಿದ್ದಾರೆ, ರಕ್ಷಣೆ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಆ ತಾಯಿ 2 ಮಕ್ಕಳನ್ನೇನು ಬಿಗಿಯಾಗಿ ಜೋಪಾನ ಮಾಡ್ತಾ ಇದ್ದಾರೆ ತನ್ನ ಸಂಕಷ್ಟದ ಸ್ಥಿತಿಯಲ್ಲೇ. ಆಕೆಗೆ ಸದ್ಯ ಆಕ್ಸಿಜನ್ ಪೂರೈಕೆ ಮಾಡಿದ್ದಾರೆ ಅನ್ನುವಂತಹ ಕಾರ್ಯಾಚರಣೆ ಕುರಿತಾದಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಈಗಲೂ ಕೂಡ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದು ಕೂಡ ಕಾರ್ಯಾಚರಣೆಗೆ ಸ್ವಲ್ಪ ಮಟ್ಟಿಗೆ ಅಡ್ಡಿ ಉಂಟು ಮಾಡ್ತಾ ಇದೆ. ಆದರೂ ಬಿಡದೆ NDRF ಸಿಬ್ಬಂದಿ ಆ ತಾಯಿ ಮಕ್ಕಳ ಜೀವ ರಕ್ಷಣೆಗೋಸ್ಕರ ಪಣ ತೊಟ್ಟು ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆ ಗೋಡೆ ಕುಸಿದು ಅವಶೇಷಗಳ ಅಡಿ ಒಟ್ಟು 5 ಸಿಲುಕೊಂಡಿದ್ದಾರೆ ಅನ್ನೋದು ಸದ್ಯ 3 ಜನರ ದೃಶ್ಯ ಮಾತ್ರ ಲಭ್ಯ ಆಗಿರೋದು, ತಾಯಿ ಮತ್ತೆ 2 ಮಕ್ಕಳು. ಆ ತಾಯಿ ಆ ನೋವಿನಲ್ಲೂ ಸಂಕಷ್ಟದಲ್ಲೂ ತನ್ನ ಗಂಡ ಎಲ್ಲಿದ್ದಾರೆ, ದೊಡ್ಡ ಮಗ ಎಲ್ಲಿದ್ದಾನೆ ಅಂತ ಹೇಳಿ ನರಳಾಡ್ತಾ ಇದ್ದಾರೆ. ಮತ್ತೊಂದು ಮಗು ತಾನೆಂಥ ಅಪಾಯದಲ್ಲಿ ಇದ್ದೀನಿ ಅನ್ನುವಂತಹ ಪರಿವೇ ಇಲ್ಲದೆ ಮುಗ್ಧವಾಗಿ ಆಟ ಆಡ್ತಾ ಇದೆ. ಇವರೆಲ್ಲರನ್ನ ಆದಷ್ಟು ಬೇಗ ರಕ್ಷಣೆ ಮಾಡಬೇಕಾದಂಥ ಹೊಣೆಗಾರಿಕೆ ಇದ್ದು ಸ್ಥಳದಲ್ಲೇ ಹಿರಿಯ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ಅಂತ ಕೂಡ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಟ್ ಎಷ್ಟೊತ್ತಿಗೆ ಕಾರ್ಯಾಚರಣೆ ಮುಗಿಯುತ್ತೆ, ಅವರೆಲ್ಲ ಸೇಫಾಗಿ ಹೊರ ಬರಲಿ
ಅನ್ನುವಂಥ ಒಂದು ಪ್ರಾರ್ಥನೆ ಇದೆ. ಕಾರ್ಯಾಚರಣೆ ಯಶಸ್ವಿಯಾಗಿ ಎಷ್ಟೊತ್ತಿಗೆ ಮುಗಿಯುತ್ತೆ, ಬೇಗ ಆಗಲಿ ಅನ್ನುವಂಥದ್ದು ಕೂಡ ಅಲ್ಲಿರುವ ಅನೇಕ ಜನರ ಆಶಯ ಆಗ್ತಾ ಇದೆ. ತಾಯಿ ಮತ್ತೆ ಮಕ್ಕಳು ಅವಶೇಷಗಳ ಅಡಿ ಸಿಲುಕಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯ ನಡೀತಾ ಇದ್ರೆ ಒಂದು ಕಡೆ, ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಉಂಟು ಮಾಡ್ತಿದೆ ಅನ್ನುವ ಸ್ಥಿತಿ. ನಿತ್ರಾಣ ಸ್ಥಿತಿಯಲ್ಲಿ ತಾಯಿ ಮತ್ತು ಮಗು ಇದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವ ಲೇಟೆಸ್ಟ್ ಅಪ್ಡೇಟ್. ಇನ್ನು ಮತ್ತೊಂದು ಮಗು ಅಲ್ಲಿ ಆಟವಾಡ್ತಿರುವ ದೃಶ್ಯ ಇದೆಯಲ್ಲ, ಇದು ಕರುಳು ಹಿಂಡುತ್ತೆ. ಆ ತಾಯಿ ಕಾಪಾಡಿ ಅಂತ ಹೇಳಿ ಕೂಗುವಂತಹ ದೃಶ್ಯ ಹೃದಯ ವಿದ್ರಾವಕವಾಗಿ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಆಕೆಯದ್ದೇ ನಿತ್ರಾಣ ಸ್ಥಿತಿ, ಜೀವವನ್ನ ಉಳಿಸ್ಕೊಳ್ಬೇಕು, ಮಕ್ಕಳನ್ನೂ ರಕ್ಷಣೆ ಮಾಡ್ಬೇಕನ್ನುವಂಥ ಕಾಳಜಿ ಈ ಹೊತ್ತಲ್ಲಿ ಕೂಡ ಆಕೆ ಮೆರಿತಾ ಇದ್ದಾಳೆ. ದೊಡ್ಡ ಮಗ ಎಲ್ಲಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮನ್ನು ಕಾಪಾಡಿ ನೀವು ಅಂತ ಹೇಳಿ ಅಲ್ಲಿ ಸುತ್ತಮುತ್ತ ಇರುವಂಥ ಜನರನ್ನು ಆಕೆ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಅದರಂತೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸದ್ಯ ಆಕೆಗೆ ಆಕ್ಸಿಜನ್ ಪೂರೈಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ತಾಯಿ ಮಕ್ಕಳು ನಿತ್ರಾಣ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಆ ಗೋಡೆ ಬಿದ್ದೋಯ್ತಲ್ಲ, ಆವಾಗಲೇ ಅವ್ರಿಗೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಒಳಗಾಗಿರ್ತಾರೆ. ಇನ್ನು ಗೋಡೆ ಬಿದ್ದು ಇಷ್ಟು ಹೊತ್ತಾದರೂ ಕೂಡ ಅವರಿಗೆ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಗೋಡೆಯನ್ನು ಎತ್ತಬೇಕು, ಆ ಭಾರ, ಇದೆಲ್ಲವೂ ಕೂಡ ನಿಜಕ್ಕೂ ಕರುಣಾಜನಕ ಸ್ಥಿತಿ. ಇದು ಹೃದಯ ಹಿಂಡುತ್ತೆ, ಕರುಳು ಕಿತ್ತು ಬರುತ್ತೆ ಇಂಥ ದೃಶ್ಯಗಳನ್ನು ನೋಡಿದಾಗ. ಆದರೂ ಈ ಹೊತ್ತಿನಲ್ಲೂ ಮಕ್ಕಳ ಮೇಲೆ ಆ ತಾಯಿಗಿರುವಂಥ ಕಾಳಜಿ ಇದೆಯಲ್ಲ, ಅದನ್ನೇ ತಾಯಿ ಹೃದಯ ಅಂತ ಹೇಳೋದು. ಆಕೆಯ ಕಾಳಜಿ ನಿಜಕ್ಕೂ ಶ್ಲಾಘನೆಗಿಂತ ಹೆಚ್ಚಾಗಿ ದೊಡ್ಡದೇನಾದರೂ ಪದ ಇತ್ತು ಅಂದರೆ ಅದನ್ನೇ ಬಳಕೆ ಮಾಡಬೇಕಾಗತ್ತೆ.